ಇವತ್ತಿನ ದಿನ ನಾವೊಂದು ಭಾರತೀಯ ಪ್ರೈವೇಟ್ ಟೆಲಿಕಾಂ ಮಜ್ದೂರ ಸಂಘದಿಂದ BMS ಕಡೆಯಿಂದ ಒಂದು ಪ್ರತಿಭಟನೆಯನ್ನು ಬೆಂಗಳೂರಲ್ಲಿ ಮಾಡ್ತೀವಿ. ವಿಂಡೋಸ್ ವೇರ್ಹೌಸ್ನಲ್ಲಿ ಇದು ಮಾಡುವ ಉದ್ದೇಶ ಏನಂದರೆ, ನಾವು ದಕ್ಷಿಣ ಕನ್ನಡದಿಂದ ಬಂದಿದ್ದೇವೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ. ಪ್ಯಾನ್ ಕರ್ನಾಟಕದಿಂದ ಎಲ್ಲರೂ ನಮ್ಮ ಕಾರ್ಮಿಕರು ಬಂದಿದ್ದಾರೆ. ಇದು ಮಾಡುವ ಉದ್ದೇಶ ಏನಿತ್ತಂದರೆ, ನಾವು ಸುಮಾರು ಒಂದು ತಿಂಗಳಿಂದ ನಮ್ಮನ್ನು ಕಂಪನಿಗಳು ಕೆಲಸದಿಂದ ತೆಗೆದುಹಾಕಿವೆ. ಹೊಸ ಒಂದು ಗುತ್ತಿಗೆದಾರ ಕೊಟ್ಟು ನಾವು ಸುಮಾರು 18 ವರ್ಷದಿಂದ ಈ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೇವೆ. ಹಾಗಾಗಿ ನಮ್ಮನ್ನು ಕರೆದಿಲ್ಲ, ನಮ್ಮನ್ನು ಬಂದು ಅಪ್ರೋಚ್ ಆಗಿಲ್ಲ, ಮಾತಾಡಿಲ್ಲ, ಮತ್ತು ಅವರು ನಮ್ಮದಿಂದ ಕೆಲಸದಿಂದ ತೆಗೆದುಹಾಕಿ ಅವರ ಏನು ಕೆಲಸಗಾರಗಳಲ್ಲಿ ಬೇರೆಯವ್ರನ್ನು ಕೆಲಸಗಾರರನ್ನು ಜೋಡಿಸಿಕೊಂಡು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಏನು ಕಾನೂನುಬದ್ಧವಾಗಿ ನಮ್ಮದು ಏನು ಮನವಿಗಳನ್ನು ಯಾವ ಜಿಲ್ಲೆಗಳಲ್ಲೆಲ್ಲ ಕೊಡಬೇಕಿತ್ತು, ನಮ್ಮ ಜಿಲ್ಲೆಗಳಲ್ಲಿ ಎಲ್ಲ ಅಲ್ಲಿಯ ಡಿಸ್ಟ್ರಿಕ್ಟ್ ಕಲೆಕ್ಟರ್ಗೆ, DC ಅವರಿಗೆ, ಪೊಲೀಸ್ ಕಮಿಷನರ್ ಮುಖಾಂತರ ಪರ್ಮಿಷನ್ ತೆಗೆದುಕೊಂಡು ಎಲ್ಲ ಜಿಲ್ಲೆಗಳಲ್ಲಿ ನಾವು ಶಾಂತಿಯುತ ಪ್ರತಿಭಟನೆ ಮಾಡಿದ್ದೇವೆ. ಶಾಂತಿಯುತ ಪ್ರತಿಭಟನೆ ಮಾಡಿದ ನಂತರವೂ ಕೂಡ ನಮ್ಮ ಕಂಪನಿ ಕಡೆಯಿಂದ ನಾವು ಏನು 18 ವರ್ಷದಿಂದ ಇಂಡಸ್ ಟವರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೇವೋ ಅದೊಂದು ಪ್ರಿನ್ಸಿಪಲ್ ಎಂಪ್ಲಾಯರ್, ಅದು ಕಾನೂನು ವಿರೋಧ ನೀತಿಯನ್ನು ಪಾಲಿಸಿಕೊಂಡು ಬರ್ತಾ ಇರೋದು ನಮಗೆ ಗೊತ್ತಿರುವಂಥ ವಿಷಯ. ಹಾಗಾಗಿ ನಾವು 1 ವರ್ಷದಿಂದ ನಾವು ಕಾನೂನುಬದ್ಧವಾಗಿ ಯೂನಿಯನನ್ನು ಮಾಡಿದ್ದೇವೆ. ಅದು ಯಾವುದೇ ಇಲ್ಲೀಗಲ್ ಇಲ್ಲ, ಎಲ್ಲ ಕಾನೂನುಬದ್ಧವಾಗಿದೆ. ನಮ್ಮ ಸಂವಿಧಾನದಲ್ಲಿ ಕಾರ್ಮಿಕರಿಗೆ ಏನು ಒಂದು ಯೂನಿಯನ್ ಮಾಡುವ ಅವಕಾಶ ಕೊಟ್ಟಿದೆ. ಕಾರ್ಮಿಕರ ಈ ಹಕ್ಕನ್ನು ಯಾವಾಗ ಹತ್ತಿಕ್ತಾರ ಆ ಸಂದರ್ಭದಲ್ಲಿ ನಾವು ಒಗ್ಗಟ್ಟಾಗಿ ನಿಲ್ಲುವಂಥ ವ್ಯವಸ್ಥೆಗೆ ನಾವು ಬಂದಿದ್ದೇವೆ. ಅದರಲ್ಲಿ ನಾವು BMS ಅಲ್ಲಿ ಸಂಘಟನೆ ಮಾಡಿದ ನಂತರ ನಾವು 1 ವರ್ಷದಿಂದ ಲೇಬರ್ ಕಮಿಷನರ್ ಆಫೀಸಿಗೂ ಮತ್ತು ನಮ್ಮ ಕಂಪನಿಯ ಯಾರು ಪ್ರಮುಖರಿದ್ದಾರೆ ಅವರಿಗೆ ನಮ್ಮದು ಮನವಿಯನ್ನು ಕೊಟ್ಟಿದ್ದೇವೆ. 1 ವರ್ಷದಿಂದ ನಮ್ಮ ಮನವಿ ಯಾವುದೇ ರೀತಿಯಲ್ಲಿ ಈಡೇರಿಸಲಿಲ್ಲ. ಹಾಗಾಗಿ ಅವರು ನಮ್ಮನ್ನು ಕೆಲಸದಿಂದ ಹೊರಗಿಟ್ಟ ನಂತರ ನಾವು ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡಿದ್ದೇವೆ. ಆ ಪ್ರತಿಭಟನೆ ಮಾಡಿದ ನಂತರವೂ ಇವರು ಯಾವುದೇ ರೀತಿಯಲ್ಲಿ ನಮ್ಮನ್ನು ಸಂಪರ್ಕಿಸಿಲ್ಲ. ಹಾಗಾಗಿ ನಮಗೆ ಕೊನೆಯ 10 ದಿನ ಎಲ್ಲ ಕಡೆಗಳಲ್ಲಿ ಅದು ಎಲ್ಲರಿಗೂ ಮನವಿ ಸಲ್ಲಿಸೇ ಮಾಡಿದ್ದೇವೆ. ಕೊನೆಗೆ ಅನಿವಾರ್ಯವಾಗಿ ನಮಗೆ ಬೆಂಗಳೂರಿನ ಇವಾಗ ಇಲ್ಲಿ ವೇರ್ಹೌಸ್ಗೆ ಬಂದು ನಮಗೆ ಪ್ರತಿಭಟನೆ ಮಾಡುವಂಥ ಒಂದು ಅವಕಾಶ ಯಾಕೆ ಬಂತಂದರೆ ಅನಿವಾರ್ಯ. ಮೊನ್ನೆ ನಮಗೆ ಒಂದು ಕಮಿಟ್ಮೆಂಟ್ ಕೊಟ್ಟರು, ನಾವು ಅದನ್ನು ಮಾತುಕತೆ ಮಾಡಿ ಅದನ್ನು ಸರಿಪಡಿಸ್ತೇವೆ ಅಂತ, ಬಟ್ ಅವರು ಮಾಡಿಲ್ಲ. ಹಾಗಾಗಿ ನಾವು ಕೊನೆಗೆ ಅನಿವಾರ್ಯವಾಗಿ ಇಲ್ಲಿ ಪ್ರತಿಭಟಿಸ್ತಿದ್ದೇವೆ. ಈಗ ನಮ್ಮದು ಏನು ಹಕ್ಕಿದೆ, ನಮಗೆ ಆ ಹಕ್ಕನ್ನು ಕೊಡುವ ತನಕ ನಾವು ಇಲ್ಲಿಂದ ಎದ್ದೇಳುವುದಿಲ್ಲ, ನಾವು ಇಲ್ಲಿ ಪ್ರತಿಭಟನೆ ಮಾಡ್ತೇವೆ.